ವೀಕ್ಷಕರೇ, ಇತ್ತೀಚೆಗೆ ಸೂಟ್ ಕೇಸ್ ಅನ್ನೋ ಶಬ್ದ ಕೇಳಿದ್ರೇನೆ ಭಯ ಪಡೋ ಮಟ್ಟಿಗೆ ಬಂದು ನಿಂತಿದೆ ನಮ್ಮ ಸಮಾಜ. ಮುಂಚೆ ಎಲ್ಲ ಒಂದು ಅಜ್ಞಾತ ಜಾಗದಲ್ಲಿ ಸೂಟ್ ಕೇಸ್ ಬಿದ್ದಿದೆ ಅಂದ್ರೆ ಓಕೆ, ಅದರಲ್ಲೇನೋ ಬಟ್ಟೆಗಳಿರಬಹುದು ಅಥವಾ ಬೆಳೆ ಬಾಳುವ ವಸ್ತುಗಳೇನಾದ್ರೂ ಇರ್ಬೋದು ಅನ್ನೋ ತರ ಮಾತಾಡ್ತಿದ್ದ ಜನ ಈಗ ಯಾರಾದ್ರೂ ನಾನೊಂದು ಸೂಟ್ ಕೇಸ್ ಅಲ್ಲಿ ನೋಡ್ದೆ ಅಂದ್ರೆ ಅದ್ರ ಹತ್ರನೂ ಹೋಗ್ಬೇಡ ಅಂತಾರೆ. ಯಾಕೆಂದ್ರೆ ಯಾರ್ದಾದ್ರೂ ಮರ್ಡರ್ ಆಗಿ ಡೆಡ್ ಬಾಡಿ ಅದ್ರೊಳಗೆ ಇರಬೇಕು ಅನ್ನೋ ಹಾಗಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಹಲವಾರು ಸೂಟ್ ಕೇಸ್ ಪ್ರಕರಣಗಳನ್ನ ಕೇಳಿ ಆಯ್ತು, ನೋಡಿ ಆಯ್ತು. ಈಗ ಇಂಥದ್ದೇ ಒಂದು ಕೇಸ್ ಬೆಂಗಳೂರು ಚೆನ್ನೈ ಹೈವೇಯಲ್ಲಿ ನಡೆದಿದೆ. ವೀಕ್ಷಕರೇ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕತೆ ಶುರುವಾಗೋದು ತಮಿಳುನಾಡಿನ ತಿರುವಣ್ಣಾಮಲೈನಿಂದ. ಇಲ್ಲಿ ವಾಸಿಸೋರೆ 34 ವರ್ಷದ ಗೋಪಿ. ಇವರು ಮೂಲತಃ ಆಟೋ ಡ್ರೈವರ್. ಸ್ವಂತವಾಗಿ ಒಂದು ಆಟೋ ಹಿಡ್ಕೊಂಡಿರೋ ಗೋಪಿಗೆ ಮದುವೆ ಆಗಿದ್ದು ಇವರ ಪತ್ನಿಯ ಹೆಸರು ಶರಣ್ಯ. ಶರಣ್ಯಗೆ 32 ವರ್ಷ ವಯಸ್ಸು. ಈಕೆ ಹೌಸ್ ವೈಫ್. ಗೋಪಿ ಹಾಗೂ ಶರಣ್ಯಗೆ 8 ಹಾಗೂ 6 ವರ್ಷದ 2 ಗಂಡು ಮಕ್ಕಳಿದ್ದಾರೆ. ಆಕ್ಚುಲಿ ಇವರದೊಂದು ಲವ್ ಮ್ಯಾರೇಜ್. ಗೋಪಿಗೆ ಶರಣ್ಯ ಎರಡನೇ ಪತ್ನಿ. ಮೊದಲ ಪತ್ನಿಯೊಂದಿಗೆ ಸಾಂಸಾರಿಕ ಕಲಹಗಳು ಜಾಸ್ತಿ ಆಗಿದ್ದರಿಂದ 10 ವರ್ಷಗಳ ಹಿಂದೆಯೇ ಮೊದಲ ಪತ್ನಿಗೆ ಡೈವರ್ಸ್ ಕೊಟ್ಟು ಎರಡನೇ ಮದುವೆ ಶರಣ್ಯಳೊಂದಿಗೆ ಮಾಡ್ಕೋತಾರೆ. ವೀಕ್ಷಕರೇ, ಅಂದು ಅಕ್ಟೋಬರ್ 31, 2024 ದಿನ. ದೇಶವೇ ದೀಪಾವಳಿ ಸಂಭ್ರಮದಲ್ಲಿದ್ದ ಟೈಮ್ ಅದು. ಅಂದು ಬೆಳಿಗ್ಗೆ ಎಂದಿನಂತೆ ಎದ್ದ ಗೋಪಿ ತನ್ನ ಇಬ್ಬರು ಮಕ್ಕಳನ್ನ ಬೇಗ ಎದ್ದೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಎಲ್ರನ್ನು ಬೇಗ ಬೇಗ ರೆಡಿ ಆಗೋಕೆ ಹೇಳ್ತಾರೆ. ನಂತರ ಸುಮಾರು ಬೆಳಿಗ್ಗೆ 10 ಗಂಟೆಗೆ ಗೋಪಿ ತನ್ನ ಒಬ್ಬ ಫ್ರೆಂಡಿಗೆ ನಾವು ಫ್ಯಾಮಿಲಿ ಸಮೇತ ತಿರುಚುನ್ನೂರ್ನಲ್ಲಿರೋ ಪದ್ಮಾವತಿ ಟೆಂಪಲ್ಗೆ ಹೋಗಿ ಬರಬೇಕು, ನಿನ್ನ ಕಾರ್ ತಗೊಂಡು ಬಾ, ಒಟ್ಟಿಗೆ ಹೋಗಿ ಬರೋಣ ಅಂತ ಫೋನ್ ಮಾಡಿ ಹೇಳ್ತಾರೆ. ಆತನು ಸರಿ ಅಂತ ತನ್ನ ಇರ್ಟಿಗಾ ಕಾರ್ ತಗೊಂಡು ಗೋಪಿಯ ಮನೆಗೆ ಬರ್ತಾನೆ. ನಂತರ ಕಂಪ್ಲೀಟ್ ಫ್ಯಾಮಿಲಿ ತಿರುಚುನ್ನೂರ್ನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸಿ ಸಂಜೆ ಸುಮಾರು 5 ಗಂಟೆಗೆ ಅಲ್ಲಿಂದ ವಾಪಸ್ ಹೊರಡ್ತಾರೆ. ಇದರ ಮಧ್ಯೆ ಸಾಕಷ್ಟು ಜಾಗಗಳಲ್ಲಿ ದೇವಸ್ಥಾನದಲ್ಲಿ ಗೋಪಿ ತನ್ನ ಫ್ಯಾಮಿಲಿ ಹಾಗೆ ಟ್ರಿಪ್ ನ ಫೋಟೋನ ತೆಗೆದು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾರೆ. ಆ ಸ್ಟೇಟಸ್ ನೋಡಿದ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ ಲೈಕ್ ಕೂಡ ಮಾಡಿ ಕಾಮೆಂಟ್ ಕೂಡ ಹಾಕ್ತಾರೆ. ವೀಕ್ಷಕರೇ, ಬೋರ್ ಹೊಡಿತಿದ್ಯಾ? ಅಂದ್ರೆ ಏನಿದು, ದೀಪಾವಳಿ ಹಬ್ಬ ಅಂತೆ, ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋದ್ರಂತೆ, ನಂತರ ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ರಂತೆ. ಇದ್ರಲ್ಲಿ ಏನಿದೆ ಅಂತ ಯೋಚಿಸ್ತಿದ್ದೀರಾ? ವೀಕ್ಷಕರೇ, ನಿಜ. ಗೋಪಿ ಅಂಡ್ ಫ್ಯಾಮಿಲಿ ತಿರುಚುನ್ನೂರ್ನ ದೇವಸ್ಥಾನಕ್ಕೆ ಹೋಗಿದ್ದು, ಹೋಗೋ ಬರೋ ದಾರಿಯಲ್ಲೆಲ್ಲ ಸೆಲ್ಫಿ ತೆಗೆದು ವಾಟ್ಸಪ್ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದ್ದೆಲ್ಲ ನಿಜವೇ. ಅದರಲ್ಲೇನು ಆಶ್ಚರ್ಯ ಇಲ್ಲ. ಆದ್ರೆ ಅವತ್ತು ಟ್ರಿಪ್ಗೆ ಹೋಗಿದ್ದು ಗೋಪಿ, ಆತನ ತಾಯಿ ಶಿವಗಾಮಿ ಜೊತೆಗೆ ತನ್ನ 2 ಮಕ್ಕಳು ಮಾತ್ರ. ಶರಣ್ಯ ಹೋಗೇ ಇರಲಿಲ್ಲ. ಈ ಘಟನೆ ನಡೆದಿದ್ದು ಅಂದ್ರೆ ಅವರು ಟ್ರಿಪ್ಗೆ ಹೋಗಿದ್ದು ಅಕ್ಟೋಬರ್ 31 ದಿನ. ಅದರ ನೆಕ್ಸ್ಟ್ ಡೇ ಅಂದ್ರೆ ನವೆಂಬರ್ 1ಕ್ಕೆ ಶರಣ್ಯಳ ತಾಯಿ ಕಾವೇರಿ ತಿರುವಣ್ಣಾಮಲೈ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಮಗಳು ಅಕ್ಟೋಬರ್ 30ರಿಂದ ಕಾಣಿಸ್ತಿಲ್ಲ, ನಾನು ಆಕೆಗೆ ಅದೇ ದಿನದಿಂದ ಫೋನ್ ಮಾಡ್ತಿದ್ದೀನಿ, ಆದ್ರೆ ಆಕೆಯ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿದೆ. ನಂತರ ನೆಕ್ಸ್ಟ್ ಡೇ ಅಕ್ಟೋಬರ್ 31ಕ್ಕೆ ನನ್ನ ಮಗಳ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಳಿಯನ ವಾಟ್ಸಪ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು. ಆದ್ರೆ ಅದರಲ್ಲಿ ಆಶ್ಚರ್ಯ ಏನಂದ್ರೆ ಆತ ಹಾಕಿದ ಫೋಟೋಗಳಲ್ಲಿ ಅವನ ತಾಯಿ, ಮಕ್ಕಳು ಎಲ್ಲರೂ ಇದ್ದಾರೆ, ಆದ್ರೆ ನನ್ನ ಮಗಳು ಮಾತ್ರ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಇಂದು ಬೆಳಿಗ್ಗೆ ಅವರ ಮನೆಗೆ ಹೋಗಿದ್ದೆ ಮಗಳನ್ನ ನೋಡಿ ಬರೋಣ ಅಂತ. ಆದ್ರೆ ಆಕೆ ಮನೆಯಲ್ಲೂ ಇಲ್ಲ. ಕೇಳಿದ್ದಕ್ಕೆ ಗೋಪಿ ಹಾಗೂ ಆತನ ತಾಯಿ, ನಿನ್ನ ಮಗಳು ಗೋಪಿ ಹತ್ತಿರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿ 2 ದಿನ ಆಯ್ತು, ನೀನು ಈಗ 2 ದಿನ ಆದಮೇಲೆ ನಿನ್ನ ಮಗಳನ್ನ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದೀಯಾ ಅಂತ ನನ್ನೇ ಬೈದು ಕಳಿಸಿದ್ರು ಅಂತಾರೆ. ನಂತರ ಶರಣ್ಯಳ ತಾಯಿ ಕಾವೇರಿ ತಮ್ಮ ಮೊಮ್ಮಕ್ಕಳ ಬಳಿ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಆ ಮಕ್ಕಳು, ಅಪ್ಪ ಹೇಳಿದ್ರು ಅಮ್ಮ ನಿಮ್ಮನ್ನ ನೋಡೋಕೆ ಅಂತ ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ. ನಂತರ ನಾನು ಅಕ್ಕಪಕ್ಕದ ಮನೆಯವರ ಬಳಿಯೂ ಮಗಳ ಬಗ್ಗೆ ಕೇಳಿದ್ದಕ್ಕೆ ಅವರುಗಳು ಶರಣ್ಯನ ನೋಡಿ 2-3 ದಿನ ಆಯ್ತು, ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂದ್ರು. ನನಗೆ ತುಂಬಾ ಭಯ ಆಗ್ತಿದೆ, ದಯವಿಟ್ಟು ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ಪೊಲೀಸರ ಕಾಲಿಗೆ ಬಿದ್ದು ಕೇಳ್ಕೋತಾರೆ ಶರಣ್ಯಳ ತಾಯಿ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ಈ ಕೇಸ್ನ ಸ್ವಲ್ಪ ಡಿಫರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ಶರಣ್ಯರ ತಾಯಿ ಕಂಪ್ಲೇಂಟ್ ಕೊಟ್ಟ ಕೂಡ್ಲೆ ಹೋಗಿ ಗೋಪಿನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸೋಲ್ಲ. ಬದಲಿಗೆ ಆತನ ಕಾಲ್ ಡೀಟೇಲ್ಸ್, ಲೊಕೇಶನ್ಸ್, ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ತಾರೆ. ಆತನನ್ನ ಅಬ್ಸರ್ವ್ ಮಾಡಲೆಂದೇ ಒಬ್ಬ ಕಾನ್ಸ್ಟೇಬಲ್ ನ ಗೋಪಿಯ ಹಿಂದೆಯೇ ಬಿಡ್ತಾರೆ. ಈ ಪ್ರೋಸೆಸ್ 4 ದಿನಗಳವರೆಗೆ ನಡೆಯುತ್ತೆ. ಈ ಸಮಯದಲ್ಲಿ ಗೋಪಿ ಎಂದಿನಂತೆ ತನ್ನ ಆಟೋ ತಗೊಂಡು ಬಾಡಿಗೆಗೆ ಹೊರಟು ಹೋಗ್ತಿದ್ದ. ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಇದ್ದ. ನವೆಂಬರ್ 5ಕ್ಕೆ ಗೋಪಿಯನ್ನ ಅರೆಸ್ಟ್ ಮಾಡಿದ ಪೊಲೀಸರು ಬಹಳನೇ ಸ್ಟ್ರಿಕ್ಟ್ ಆಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಟೈಮ್ಗಾಗ್ಲೇ ಪೊಲೀಸರ ಬಳಿ
ಆತ ದೇವಸ್ಥಾನಕ್ಕೆ ಹೋಗಿದ್ದು, ಶರಣ್ಯಾಳ ಕೊನೆ ಫೋನ್ ಲೊಕೇಶನ್ ಎಲ್ಲವೂ ಕೈಲಿತ್ತು. ಮೊದಲು ನಾನು ಏನೂ ಮಾಡಿಲ್ಲ, ಆಕೆಗೆ ಯಾರೊಂದಿಗೂ ಸಂಬಂಧ ಇತ್ತು, ಹಾಗಾಗಿ ಮನೆ ಬಿಟ್ಟು ಹೋದ್ಲು, ಆದ ಕಾರಣ ನಾನು ಕಂಪ್ಲೇಂಟ್ ಕೂಡ ಕೊಡ್ಲಿಲ್ಲ ಅಂತೆಲ್ಲ ಹೇಳ್ತಿದ್ದ ಗೋಪಿ ಯಾವಾಗ ಪೊಲೀಸರ ಕೈಲಿ ಲಾಠಿ ಬಂತೋ ಆಗ ನಡೆದ ಎಲ್ಲಾ ಸತ್ಯನೂ ಬಾಯ್ಬಿಡ್ತಾನೆ. ವೀಕ್ಷಕರೇ, ಶರಣ್ಯಗೆ ಏನಾಯ್ತು ಅಂತ ತಿಳ್ಕೋಬೇಕಾದ್ರೆ ನಾವು ಕಳೆದ ಕೆಲವು ವರ್ಷಗಳ ಹಿಂದೆ ಹೋಗ್ಬೇಕು. ಮದುವೆ ಆಗಿ 2 ಮಕ್ಕಳಾದ ಗೋಪಿಗೆ ಮೈ ತುಂಬಾ ಸಾಲ ಇತ್ತು. ಅದಕ್ಕಾಗಿ ಶರಣ್ಯ ತನ್ನ ತಾಯಿಯ ಮನೆಯಿಂದ ಆದಷ್ಟು ಹಣ ತಂದುಕೊಟ್ಟು ಗೋಪಿಗೆ ಸಹಾಯ ಮಾಡ್ತಾಳೆ. ನಂತರ ಆ ಸಾಲಗಳೆಲ್ಲ ಕ್ಲಿಯರ್ ಆದ್ಮೇಲೆ ಆಟೋ ಕೂಡ ತಗೋತಾನೆ. ಮತ್ತೆ ಸಾಲ ಆಗತ್ತೆ. ಈಗ ಮತ್ತೆ ಶರಣ್ಯ ತನ್ನ ತಾಯಿಯ ಮನೆಯಿಂದ ಹಣ ತಂದು ಆ ಸಾಲವನ್ನು ತೀರಿಸ್ತಾಳೆ. ಹೀಗೆ ಪ್ರತಿ ಸರ್ತಿ ಗೋಪಿಯ ಶೋಕಿಯ ಜೀವನಕ್ಕೆ ಶರಣ್ಯ ಬೆಂಗಾವಲಾಗಿ ನಿಂತ್ಕೋತಾಳೆ. ಕಳೆದ ವರ್ಷದಿಂದ ಇನ್ನಷ್ಟು ಹಣ ಬೇಕು, ನಾನು ಆ ದುಡ್ಡನ್ನ ಬಡ್ಡಿಗೆ ಬಿಟ್ಟು ಸಂಪಾದನೆಗೆ ಮತ್ತೊಂದು ದಾರಿ ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ 1.5 ಲಕ್ಷದಷ್ಟು ಹಣವನ್ನ ಶರಣ್ಯಾಳ ತಾಯಿ ಮನೆಯಿಂದ ತರಿಸ್ಕೊಂಡ ಹಣವನ್ನ ಬಡ್ಡಿಗೇನೋ ಬಿಡ್ತಾನೆ, ಆದ್ರೆ ಅದರ ವಸೂಲಿಯ ಜವಾಬ್ದಾರಿನ ಶರಣ್ಯಗೆ ವಹಿಸ್ತಾನೆ. ಹೀಗೆ ಆಕೆ ಮನೆಗೂ ಹೋಗಿ ಹಣ ವಸೂಲಿ ಮಾಡೋದು, ಜೊತೆಗೆ ಆಕೆಯ ಮನೆಗೆ ಹಣ ಇಸ್ಕೊಂಡಿರೋರು ವಾಪಸ್ ಕೊಡೋಕೆ ಬಂದಾಗ ಅವರಿಂದಲೂ ಇಸ್ಕೊಳ್ಳೋದು, ಇದು ನಿರಂತರವಾಗ್ತಾ ಬಂತು. ಹೀಗೆ ಮನೆಗೆ ಬಂದು ಹೋಗೋ ಜನಗಳಿಂದ ಗೋಪಿ ಹಾಗೂ ಶರಣ್ಯ ನಡುವೆ ಜಗಳವಾಗೋಕೆ ಶುರುವಾಗತ್ತೆ. ಅಂದ್ರೆ ಬೇಸಿಕಲಿ ಗೋಪಿ ಶರಣ್ಯ ಮೇಲೆ ಡೌಟ್ ಪಡೋಕೆ ಶುರು ಮಾಡ್ತಾನೆ. ಅಕ್ಟೋಬರ್ 30 ರಾತ್ರಿ ಇವರಿಬ್ಬರ ನಡುವೆ ಜಗಳ ತಾರಕಕ್ಕೇರಿ ಗೋಪಿ ಒಂದು ಬಲವಾದ ವಸ್ತುವಿನಿಂದ ಶರಣ್ಯಲ ತಲೆಗೆ ಹೊಡಿತಾನೆ. ಅದರ ಭೀಕರತೆ ಎಷ್ಟಿತ್ತಂದ್ರೆ ಶರಣ್ಯ ಸ್ಪಾಟ್ ಅಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ಲು. ಇದು ನಡೆದದ್ದು ಮಧ್ಯಾಹ್ನದ ವೇಳೆ. ಸ್ಕೂಲ್ಗೆ ಹೋಗಿದ್ದ ಮಕ್ಕಳು ವಾಪಸ್ ಬಂದು ಅಮ್ಮ ಎಲ್ಲಿ ಅಂತ ಕೇಳಿದ್ದಕ್ಕೆ ಗೋಪಿ ಆಕೆ ನಿಮ್ಮ ಅಜ್ಜಿಯ ಮನೆಗೆ ಹಬ್ಬಕ್ಕೆಂದು ಹೋಗಿದ್ದಾಳೆ, 1-2 ದಿನಗಳಲ್ಲಿ ವಾಪಸ್ ಬರ್ತಾಳೆ ಅಂತ ಹೇಳಿ ಸಂಭಾಲಿಸ್ತಾನೆ. ವೀಕ್ಷಕರೇ, ಗೋಪಿ ಇಷ್ಟೆಲ್ಲ ಮಾಡಿದ್ದು ತನ್ನ ತಾಯಿ ಶಿವಗಾಮಿ ಮುಂದೆನೆ. ಆಕೆ ಕೂಡ ಮಗನಿಗೆ ಈ ವಿಚಾರದಲ್ಲಿ ಬಹಳನೇ ಹೆಲ್ಪ್ ಮಾಡ್ತಾಳೆ. ನಂತರ ಅದೇ ರಾತ್ರಿ ಮಕ್ಕಳನ್ನ ಒಂದು ರೂಮ್ ನಲ್ಲಿ ಮಲಗಿಸಿ ತಾಯಿ ಮತ್ತು ಮಗ ಶರಣ್ಯಳ ಬಾಡಿನ ಬಾತ್ರೂಮ್ಗೆ ತರ್ತಾರೆ. ವೀಕ್ಷಕರೇ, ಕೆಲವೊಮ್ಮೆ ಅನ್ಸುತ್ತೆ ಅದು ಹೇಗೆ ಜಿರಳೆನೆ ಸಾಯಿಸಿದ ರೀತಿ ಮನುಷ್ಯರನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದೆ ನಮ್ಮ ಸಮಾಜ ಅಂತ. ವೀಕ್ಷಕರೇ, ಶರಣ್ಯಳನ್ನ ಬಾತ್ರೂಮ್ಗೆ ತಂದ ಗೋಪಿ ಹಾಗೂ ಆತನ ತಾಯಿ ಶಿವಗಾಮಿ ಶರಣ್ಯಳ ದೇಹವನ್ನ ಟೋಟಲ್ ಆಗಿ 8 ಪೀಸ್ಗಳಾಗಿ ತುಂಡು ಮಾಡ್ತಾರೆ. ಅಂದ್ರೆ ತಲೆ, ಕೈ, ಕಾಲುಗಳು ಎಲ್ಲವೂ ಬೇರೆ ಬೇರೆ. ನಂತರ ಅವನ್ನೆಲ್ಲ ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿದ ತಾಯಿ ಮಗ ನಂತರ ಅದನ್ನೆಲ್ಲ ಒಂದು ಸೂಟ್ ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಡ್ತಾರೆ. ವೀಕ್ಷಕರೇ, ಇಲ್ಲಿಂದ ಶುರುವಾಗುತ್ತೆ ನಾನು ನಿಮಗೆ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ ದೇವಸ್ಥಾನಕ್ಕೆ ಹೋಗೋ ಟ್ರಿಪ್. ಆಕ್ಚುಲಿ ವೀಕ್ಷಕರೇ, ಗೋಪಿಗಾಗ್ಲಿ ಅಥವಾ ಆತನ ತಾಯಿಗಾಗ್ಲಿ ಅಂದು ದೇವರ ದರ್ಶನ ಮಾಡೋ ಇರಾದೆ ಇರಲಿಲ್ಲ. ನಂತರ ಗೋಪಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಕಾರ್ ತರಿಸ್ತಾನೆ. ಅದರ ಡಿಕ್ಕಿಯಲ್ಲಿ ಈ ಸೂಟ್ ಕೇಸ್ನ ಇಟ್ಟು ಮಕ್ಕಳಿಬ್ಬರನ್ನ ಮುಂದಿನ ಸೀಟ್ ನಲ್ಲಿ ಕೂರಿಸಿ ತಾನು ಹಾಗೂ ಆತನ ತಾಯಿ ಇಬ್ಬರು ಹಿಂದಿನ ಸೀಟ್ ನಲ್ಲಿ ಕೂತ್ಕೋತಾರೆ. ಅಂದು ದೇವಸ್ಥಾನಕ್ಕೆ ಹೋದ ಉದ್ದೇಶ ಇಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ತೋರಿಸ್ಕೊಳ್ಳೋಕೆ ಗೋಪಿ ಮಾಡಿದ ಮಾಸ್ಟರ್ ಪ್ಲಾನ್. ಆಕ್ಚುಲಿ ಆ ವಾಟ್ಸಪ್ ಸ್ಟೇಟಸ್ ನೋಡಿದ ಯಾರಿಗೂ ಡೌಟೇ ಬಂದಿರಲಿಲ್ಲ ಎಕ್ಸೆಪ್ಟ್ ಶರಣ್ಯಳ ತಾಯಿ ಕಾವೇರಿಗೆ ಬಿಟ್ರೆ. ದೇವಸ್ಥಾನದ ಪ್ಲಾನ್ ಮುಗಿಸಿದ ಗೋಪಿ ನಂತರ ತನ್ನ ಡ್ರೈವರ್ ಫ್ರೆಂಡ್ಗೆ ಚೆನ್ನೈ ಬ್ಯಾಂಗ್ಳೂರ್ ಹೈವೇಗೆ ಹೋಗು, ಅಲ್ಲಿ ಕೃಷ್ಣಗಿರಿಯನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಆತನು ಕೂಡ ಸರಿ ಅಂತ ಕಾರ್ ಓಡಿಸ್ತಾನೆ. ವೀಕ್ಷಕರೇ, ಗೋಪಿ ಈ ಕ್ರೈಮ್ ನ ಎಷ್ಟು ಪ್ರಿಸೈಸ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದ ಅಂದ್ರೆ ಶರಣ್ಯಳ ದೇಹವನ್ನ ಸೂಟ್ ಕೇಸ್ ನಲ್ಲೇನೋ ತುಂಬಿದ್ದ, ಆದ್ರೆ ಅದನ್ನ ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ ಗಳ ಮೂಲಕ ಪ್ಯಾಕ್ ಮಾಡಿದ್ದ. ದಾರಿ ಉದ್ದ ಎಲ್ಲೆಲ್ಲಿ ಸಣ್ಣ ಸಣ್ಣ ಟೀ ಸ್ಟಾಲ್ ಗಳು ಸಿಗುತ್ತೋ ಅಲ್ಲೆಲ್ಲ ಡ್ರೈವರ್ಗೆ ನಿಲ್ಲಿಸೋಕೆ ಹೇಳಿ ಟೀ ಕುಡಿಯೋ ನೆಪದಲ್ಲಿ ಒಂದೊಂದೇ ಕವರ್ ಗಳನ್ನ ಆ ಕಾಡಿಗೆ ಎಸಿತಾ ಬರ್ತಾನೆ. ಒಂದೇ ಕಡೆ ಹಾಕಿದ್ರೆ ಸೆಕಿ ಹಾಕಿಕೊಳ್ತೀನಿ ಅನ್ನೋ ಭಯದಲ್ಲಿ. ಟೋಟಲ್ ಆಗಿ 8 ಕವರ್ ಗಳನ್ನ 8 ಜಾಗಗಳಲ್ಲಿ ಎಸೆಯಲಾಗಿತ್ತು. ನಂತರ ಮನೆಗೆ ಬಂದು ಏನೂ ಆಗೇ ಇಲ್ಲ ಅನ್ನೋ ರೀತಿ ತನ್ನ ಆಟೋ ತಗೊಂಡು ದೈನಂದಿನ ಜೀವನ ನಡೆಸ್ಕೊತಾ ಬರ್ತಾನೆ. ವೀಕ್ಷಕರೇ, ಗೋಪಿಯ ಸ್ಟೇಟ್ಮೆಂಟ್ ತಗೊಂಡ ಪೊಲೀಸರು ನಂತರ ಆತನನ್ನ ಎಲ್ಲೆಲ್ಲಿ ಆ ಪ್ಲಾಸ್ಟಿಕ್ ಕವರ್ ಗಳನ್ನ ಎಸೆಯಲಾಗಿತ್ತೋ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ತಪಾಸಣೆ ಮಾಡ್ತಾರೆ. ವಿಪರ್ಯಾಸ ಅಂದ್ರೆ ಆ ಕಾಡಲ್ಲಿ ಎಷ್ಟೇ ಹುಡುಕಿದ್ರೂ ಪೊಲೀಸರಿಂದ ರಿಕವರ್ ಮಾಡಲಾಗಿದ್ದು ಕೇವಲ 3 ಪ್ಲಾಸ್ಟಿಕ್ ಕವರ್ ಗಳನ್ನ. ಅದರಲ್ಲಿ ಆಕೆಯ ತಲೆ ಹಾಗೂ ಕೈಗಳು ಮಾತ್ರ ಸಿಕ್ಕಲ್ಪಟ್ಟಿವೆ. ಉಳಿದ ದೇಹದ ಭಾಗಗಳು ಇನ್ನೂ ಸಿಕ್ಕಿಲ್ಲ. ಸಿಕ್ಕುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸಿಕ್ಕಂತಹ ಬಾಡಿ ಪಾರ್ಟ್ ಗಳನ್ನ ಶರಣ್ಯಳ ತಾಯಿ DNA ಜೊತೆ ಮ್ಯಾಚ್ ಮಾಡಿ ಆ ದೇಹದ ಅಂಗಗಳನ್ನ ಕಾವೇರಿಯ ಫ್ಯಾಮಿಲಿಗೆ ಹಸ್ತಾಂತರಿಸಲಾಗಿದೆ. ವೀಕ್ಷಕರೇ, ಇಲ್ಲಿ ಕಾರಣಗಳನ್ನ ವಿಶ್ಲೇಷಿಸೋದಕ್ಕಿಂತ ಈ ಗೋಪಿಯಂತವರನ್ನ ಏನು ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ವೀಕ್ಷಕರೇ, ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.